NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದೆ. ಕೊಪ್ಪಳದ ಕುಕ್ನೂರು ತಾಲೂಕಿನ ಎರೆಹಂಚಣ ಗ್ರಾಮ ಸೇರಿದಂತೆ ಜಿಲ್ಲೆಯಾದ್ಯಂತ ಬಹುತೇಕ ಹಳ್ಳಿಗಳಲ್ಲಿ ಬಹಳ ವರ್ಷಗಳ ನಂತರ ರೈತರಿಗೆ ಮುಂಗಾರು ಮಳೆ ಭರವಸೆ ಮೂಡಿಸಿತ್ತು. ಆದರೆ ಈಗ ಮುಂಗಾರು ಮಳೆಯು ಸುರಿಯಬೇಕಾಗಿರುವಾಗಲೇ ಮಳೆ ಕೈಕೊಟ್ಟದ್ದರಿಂದ ಈಗ ಜಿಲ್ಲೆಯ ರೈತರು ನಿರಾಶೆಯಾಗಿದ್ದಾರೆ. ಇಲ್ಲಿ ಮಳೆ ಆಗಬೇಕಾದ ಸಮಯಕ್ಕೆ ಮಳೆ ಕೊರತೆ ಉಂಟಾಗಿದೆ. ರಾಜ್ಯಾದ್ಯಂತ ಮಳೆಯ ಅಬ್ಬರವಿದ್ದರೆ ಈ ಜಿಲ್ಲೆಯಲ್ಲಿ ಮತ್ತೆ ಬರದ ಛಾಯೆ ಆವರಿಸಿದೆ. ಹಾಗಾದರೆ ಯಾವುದು ಈ ಜಿಲ್ಲೆ ಎಂಬುದಕ್ಕೆ ಈ ವರದಿಯನ್ನು ನೋಡಿ. ಸಾಮಾನ್ಯವಾಗಿ ಮುಂಗಾರು ಮಳೆಗಾಲ ಆರಂಭವಾಗುವುದು ಜೂನ್ ತಿಂಗಳಲ್ಲಿ. ಕಪ್ಪು ಮಣ್ಣು ಹೊಂದಿರುವ ಮಳೆಯ ಆಶ್ರಿತ ಪ್ರದೇಶವಾದ ಕೊಪ್ಪಳ ಜಿಲ್ಲೆಯಲ್ಲಿ ಕುಕ್ನೂರು ಹಾಗೂ ಯಲಬುರ್ಗಾ ಮುಂಗಾರು ಮಳೆಯನ್ನು ರೈತರು ಆಶ್ರಯಿಸಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮು ನಡಮಧ್ಯದಲ್ಲಿ ಕೈಕೊಟ್ಟಿದೆ. ಇದರಿಂದಾಗಿ ರೈತರಿಗೆ ಭರವಸೆ ಹುಟ್ಟಿಸಿದ ಮುಂಗಾರು ಮಳೆಯು ಈಗ ನಿರಾಶೆ ಮೂಡಿಸಿದೆ. ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿರುವುದನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ದೃಢಪಡಿಸಿದ್ದಾರೆ. ಮಳೆ ಕೊರತೆಯಾಗಿದೆ, ಈಗ ಬಿತ್ತನೆ ಮಾಡಿರುವ ಬೆಳೆ ಹಾಳಾಗುತ್ತಿದೆ, ಮುಂದಿನ ದಿನಗಳಲ್ಲಿ ಮಳೆಯಾಗದಿದ್ದರೆ ಏನು ಮಾಡಬಹುದು ಎಂಬುದನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರಕ್ಕೆ ವರದಿ ನೀಡುವುದಾಗಿ ತಿಳಿಸಿದ್ದಾರೆ. ರುದ್ರೇಶಪ್ಪ ಜಂಟಿ ನಿರ್ದೇಶಕ ಕೃಷಿ ಇಲಾಖೆ ತಿಳಿಸಿದರು. ಕಳೆದ ತಿಂಗಳು ಖುಷಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ರೈತರು ಸಕಾಲಕ್ಕೆ ಮಳೆ ಕೈಕೊಟ್ಟು ಹಿನ್ನೆಲೆಯಲ್ಲಿ ಈಗ ರೈತನು ಸಂಕಷ್ಟಕ್ಕೊಳಗಾಗಿದ್ದಾನೆ. ಇನ್ನೊಂದು ವಾರ ಮಳೆಯಾಗದಿದ್ದರೆ ಜಿಲ್ಲೆ ಮತ್ತೆ ಬರ ಅನುಭವಿಸುವಂತಾಗುತ್ತದೆ ಎಂದು ಅಂದಪ್ಪ ಕೋಳೂರು ತಿಳಿಸಿದರು. ಈಗಾಗಲೇ ಮುಂಗಾರು ಪ್ರಾರಂಭ ಆಗಿದೆ. ಆದರೆ ಜೂನ್ ತಿಂಗಳಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು 47% ನಮಗೆ ಮಳೆ ಕಡಿಮೆ ಆಗಿದ್ದರಿಂದ ಈಗ ಅಲ್ಲಲ್ಲಿ ಬೆಳೆಗಳು ಒಣಗ್ತಾ ಇದ್ದಾವೆ. ಈ ಸದ್ಯದಲ್ಲಿ ನಮ್ಮ ಹವಾಮಾನ ಇಲಾಖೆ ಮತ್ತು ನಮ್ಮ KSNMC ಪ್ರಕಾರ ಇನ್ನು 2-3 ದಿವಸದಲ್ಲಿ ಮಳೆ ಬಂದರೆ ಮಾತ್ರ ನಮ್ಮ ಬೆಳೆಗಳಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ನಿನ್ನೆ ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 2,17,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಶೇಕಡ 60% ಬಿತ್ತನೆ ಆಗಿದೆ. ಅದರಲ್ಲಿ ಮೆಕ್ಕೆಜೋಳದಲ್ಲಿ ಜಾಸ್ತಿ ನಮಗೆ ಸ್ವಲ್ಪ ವಿದರಿಂಗ್ ಅಂತ ಕರಿತೀವಿ, ಅಂದರೆ ಅಲ್ಲಲ್ಲಿ ಒಣಗ್ತಾ ಕಂಡುಬರ್ತದೆ. ಆಮೇಲೆ ಹತ್ತಿ ಮತ್ತು ಕೆಲವು ಕಡೆ ಸಜ್ಜೆ, ಈ ಬೆಳೆಗಳು ಸ್ವಲ್ಪ ಯಾಕಂದರೆ ಅದು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ನಾವು ಇವತ್ತು ನಾಳೆ ಮಳೆ ಬಂದರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಕೃಷಿಗೆ ಪೂರಕವಾದ ವಾತಾವರಣ ಒಂದು ಆಗ್ಬೋದು ಅಂತೇಳಿ ನಾವು. ಮಳೆ ಬಾರದೇ ಇದ್ದೀರಾ ಸರ್? ಅಲ್ಲ, ಮಳೆ ಬಾರದೇ ಇದ್ದರೆ ನಾವು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನಮಗೆ ಏನು ಮಾರ್ಗಸೂಚಿ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳಿಗೆ ಗಮನ ತಂದು ಮುಂದಿನ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಮಳೆ ಜಗ್ಗಾತ್ ಅಂತೇಳಿ ಉಮ್ಮಯದಿಂದ ನಾವು ಉಲ್ಲಾಸದಿಂದ ಖುಷಿಯಿಂದ ಎಲ್ಲ ಒಂದು ಸಾಲ ಮಾಡಿ ಬಿತ್ತಿದ್ವಿ. ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಇತರೆ ಬೆಳೆಗಳನ್ನು ಬಿತ್ತಿದ್ರ ಸಹಿತವಾಗಿ ಏನಾಗತ್ತ ಅಂದ್ರೆ ಈ ಒಂದ್ ಹನಿ ಮಳೆ ಇಲ್ಲ. 1 ಎಕರೆಗೆ ನಮ್ದು ಒಂದು 11,000ರಿಂದ 15,000 ರೂಪಾಯಿ ಖರ್ಚಾಗಿ ಮಾಡಿ ನಾವು ಬಿತ್ತಿದ್ವಿ. ಹಿಂದಿನ ಸಾಲ ತೀರ್ಸ್ಕೋಬೇಕಂದ್ರೆ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿನ ಬೆಳೆ ನಾವು ಬಿತ್ಕೊಂಡಿವಿ ಅಂದ್ರೂ ಬಹಳ ಒಣಗಾಕತ್ತೇವು. ಈ ವಾರದ ಮಳೆ ಆದ್ರ ಬೆಳೆ ಬರ್ತಾ, ಈ ವಾರದ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಬರಾಗಲ್ಲ, ಏಟೇಟ ಕೈ ಸಿಗಲ್ಲ. ಸರ್ಕಾರ ಇದಕ್ಕೆ ಏನ ಹಾಳಾದ ಬೆಳೆಗೆ ಪರಿಹಾರ ಕೊಡ್ಬೇಕು. ಇವತ್ತು ರೈತರು ಜಮೀನಿಗೆ ಇಷ್ಟು ಮಳೆ 2 ತಿಂಗಳು ಕಳೆದ್ರು ಮಳೆ ಇಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನು ಭೂಮಿಗೆ ಯಾವ್ದು ಹೊಳ್ಳಿ ನೋಡಿಲ್ಲ, ಯಾರು ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಈ ಶೀಘ್ರದಲ್ಲಿ ಸರ್ಕಾರ ನಮ್ಗ ಬೆಳೆ ಪರಿಹಾರ ಕೊಡ್ಬೇಕು, ಏಟ್ರ ಹಾಳಾದದ್ದು ಪರಿಹಾರ ಕೊಡ್ಬೇಕು. ಈ ವಾರದೊಳಗೆ ಮಳೆ ಆಗ್ಲಿಲ್ಲ ಅಂದ್ರೆ ಒಂದು ನಮ್ಗ ಬರ ಘೋಷಣೆ, ಕೊಪ್ಪಳ ಜಿಲ್ಲೆನ ಬರ ಘೋಷಣೆ ಮಾಡ್ಬೇಕು. ಈ ಬರ ಘೋಷಣೆ ಮಾಡಕ್ ಕಾರಣ ಏನಂದ್ರೆ ರಾಜ್ಯಾದ್ಯಂತ ಎಲ್ಲಾ ಕಡೆ ಮಳೆ ಐತಿ ಅಂತ ಎಲ್ಲ ಘೋಷಣೆ ಮಾಡ್ಯಾರ. ಎಲ್ಲಾ ಕಡೆ ಮಳೆ ನಡೆದೈತಿ, ನಮ್ ಕೊಪ್ಪಳ ಜಿಲ್ಲಾ ಅಷ್ಟ ಮಳೆ ಬಿಟ್ಟೈತಿ. ಅದಕ್ ಕಾರಣಕ್ಕೆ ನಮ್ಗೆ ಈ ವಾರದ ಮಳೆ ನಮಗೂ ಕೊಪ್ಪಳ ಜಿಲ್ಲಾ ಮಳೆ ಆಗ್ಲಿಲ್ಲ ಅಂದ್ರೆ ನಮ್ಗೆ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಮಾಧ್ಯಮ ಮೂಲಕ ಒಂದು ತಿಂಗಳು ಬಿತ್ತಿ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಒಳಗೆ ಕಟ್ಬಿಟ್ಟವು. ಏನು ಸರ್ಕಾರದ ಕಣ್ಣು ತೆಗಿಬೇಕು. ರೈತರನ್ನ ಸಾಲ ಮಾಡಿ ಕೂಲಿ ಮಾಡಿ ಹಾಕಿ ಬೀಜಾನ ಏನು ಇವತ್ತು ಏನಿಲ್ಲ. ಯಾವ ಶಾಸಕರು ಬಂದಿಲ್ಲ, ಯಾರು ಬಂದಿಲ್ಲ ವಿಚಾರ ಮಾಡಕ್ಕೆ. ಏನಾರ ಸರ್ಕಾರ ನಮ್ಗ ಒದಗಿಸ್ಕೊಡ್ಬೇಕಂತ ನಾವು ಮನೆಯಿಂದ ಕೇಳ್ತಿರ್ತೇವೆ. ರಾಜ್ಯ ಒಕ್ಕಲ